ಮತ್ತೊಮ್ಮೆ ಸಿಂಹಾಸನ ಏರಲು ದಳಪತಿಗಳ ರಣತಂತ್ರ ಆರಂಭ ಆಗಿದೆ. ಹಾಸನದ ಅಖಾಡಕ್ಕೆ ಧುಮುಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣರನ್ನ ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ದಾರೆ. ಇವತ್ತಿನ ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿ 3 ಕ್ಷೇತ್ರಗಳಲ್ಲಿ ನಿಲ್ಲೋದಾಗಿ ಎಚ್.ಡಿ. ಕುಮಾರಸ್ವಾಮಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದೇ ಸಮಾವೇಶದ ವೇದಿಕೆಯಲ್ಲಿ 1 ಹಾಸನ, 2ನೇದು ಮಂಡ್ಯ, 3ನೇದು ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯಲಿದ್ದಾರೆ. ದಯವಿಟ್ಟು ನಮ್ಮನ್ನ ಕೈ ಬಿಡಬೇಡಿ, ಈ ಪಕ್ಷವನ್ನ ಉಳಿಸಿಕೊಡಿ, ಈ ದೇಹ ಮಣ್ಣಿಗೆ ಹೋಗುವವರೆಗೂ ಜನರ ಸೇವೆನ ಮಾಡ್ತೀನಿ ಅಂತ ಹಾಸನದಲ್ಲಿ ನಡೆದ ಸಭೆಯಲ್ಲಿ ಭಾವುಕರಾಗಿ ನುಡಿದಿದ್ದಾರೆ ಕುಮಾರಸ್ವಾಮಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಮಾಡಿ ದೇವೇಗೌಡರ ಕುಟುಂಬ ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ರೂಪಿಸಿದ್ದೇವೆ, ನಿರೂಪಿಸಿದ್ದೇವೆ. ನನ್ನಲ್ಲಿ ಪ್ರಜ್ವಲ್ ರೇವಣ್ಣನ ಕಾಣಿ, ನನಗೋಸ್ಕರವಾಗಿ ಈ ಜಿಲ್ಲೆ ಕಿಂಚಿತ್ ಸೇವೆ ಮಾಡಿದ್ದೇನೆ ಅಂದ್ರೆ ದಯವಿಟ್ಟು ಯಾವುದೇ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ಬೆಳೆದಿದ್ದಾರೆ ದೇವೇಗೌಡರಿಂದ. ದೇವೇಗೌಡರು ಕೊಟ್ಟಂತ ಶಕ್ತಿಯನ್ನ ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ಆದರೂ ಈ ಚುನಾವಣೆ ಒಂದು ಸತ್ತು ಪರೀಕ್ಷೆ. ಈ ಪಕ್ಷಕ್ಕೆ ನಾವು ಬಹುಶಃ 2-3 ಸ್ಥಾನ ನಿಲ್ತೀವಿ. ಇದೊಂದು ಕ್ಷೇತ್ರ, ಮಂಡ್ಯ 1, ಕೋಲಾರ 1, 3 ಇವತ್ತು ಕೇಂದ್ರದಲ್ಲಿ ಕೊಡತಕ್ಕಂಥ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನೂ 1-2 ಸೀಟ್ ಕೇಳಿದ್ರೆ ಕೊಡೋರು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನನಗೆ. 17 ವರ್ಷಗಳ ಕಾಲ 2007ರಿಂದ ಏಕಾಂಗಿಯಾಗಿ ನಾನು ಈ ಪಕ್ಷ ಬೆಳೆಸಿದ್ದೇನೆ. ದೇವೇಗೌಡರ ಒಂದು ಮಾರ್ಗದರ್ಶನ, ಅವರ ಪಕ್ಷಕ್ಕೆ ಕೊಟ್ಟಂತ ಶಕ್ತಿ, ನಿಮ್ಮ ದುಡಿಮೆ ನೋಡಿದಿರಿ. ನನ್ನ ಶ್ರಮನ ಯಾರೂ ಇಲ್ಲ ನನಗೆ ಇರೋದು ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರು. ನಿಮ್ಮ ಶ್ರಮದಲ್ಲಿ 17 ವರ್ಷ ಈ ಪಕ್ಷ ಒಂದು ಸಣ್ಣ ಪಕ್ಷ ಇದು. ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷ ಇನ್ನೂ 17 ವರ್ಷ ಈ ರಾಜ್ಯದಲ್ಲಿ ಇದೆ ಅಂದ್ರೆ ಅದಕ್ಕೆ ನೀವುಗಳ ಕಾರಣ ಇದ್ದೀರಿ, ನಾನಲ್ಲ. ದಯವಿಟ್ಟು ಉಳಿಸಿ, ಈ ಪಕ್ಷ ಉಳಿಸ್ಕೊಡಿ. ಭಗವಂತ ನನಗೆ ಆಯುಸ್ ಕೊಡ್ತೇನೆ, ನಾನು ಅಷ್ಟು ಸುಲಭವಾಗಿ ಸಾಯಲ್ಲ. ನಾನು ಗೊತ್ತಿದೆ ನನಗೆ, ನಿಮ್ಮ ಜೊತೆ ನಾನು ಬದುಕ್ತೇನೆ. ನಿಮ್ಮ ಶುಭ ಆರೈಕೆಯಿಂದ ನಾನು ಇನ್ನೂ ಇರ್ತೀನಿ. ನನ್ನ ಆರೋಗ್ಯದಲ್ಲಿ ಏನೇ ಇದ್ರೂ ಆ ಭಗವಂತ ನನಗೆ ಶಕ್ತಿ ತುಂಬುತ್ತಾನೆ, ಆಯುಸ್ ಕೊಡ್ತಾನೆ. ಈ ಭೂಮಿಗೆ ಈ ದೇಹ ಹೋಗೋದಕ್ಕಿಂತ ಮುಂಚೆ ನನ್ನದೇ ಆದಂಥ ಕಲ್ಪನೆ ಇಟ್ಟುಕೊಂಡಿದ್ದೇನೆ. ನಾನು ಈ ನಾಡಿನ ಪ್ರತಿಯೊಂದು ಕುಟುಂಬಗಳು, ನನಗೆ ಜಾತಿ ಇಲ್ಲ. ನನಗೆ ಇವತ್ತು ನಾನು ಬೆಳೆದಂತ, ನನಗೆ ಜನ್ಮ ಕೊಟ್ಟರಲ್ಲ ರಾಜಕೀಯವಾಗಿ, ಅವತ್ತು ಕನಕಪುರ ಲೋಕಸಭಾ ಕ್ಷೇತ್ರ, ಈಗ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಅದೇ ಕ್ಷೇತ್ರದಿಂದ ಇವತ್ತು ಯಾವೊಂದು ಇಲ್ಲಿ ಬಂದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬ ಮುಗಿಸ್ತೀವಿ, ಜನತಾದಳ ಮುಗಿಸ್ತೀವಿ ಅಂತ ಹೇಳಿ ಹುನ್ನಾರ ನಡೆಸ್ಕೊಂಡು ಕೂತಿದ್ದಾರೆ. ಕನಕಪುರದಿಂದ ಬಂದು ಎಂಥದೋ ಇಲ್ಲೆಲ್ಲ ಮೊನ್ನೆ ಇಲ್ಲೆಲ್ಲ ಭಾಷಣ ಇಲ್ಲಿ ಕೂಗೋದು, ಅದೆಲ್ಲ ಒಳಗಡೆ ಸುಪ್ರಿ ಕೇಳಬೇಕಂತೆ ಅಲ್ವಾ? ಏನೋ ಭಾಷಣ ಕೇಳಿಸ್ಕೊಂಡೆ ನಾನು. ಇನ್ನೂ ಒಂದ್ಸಲ ಕೂಗಿ ಒಳಗಡೆ ಸುಪ್ರಿ ಕೇಳಬೇಕು ಅಂತ ಹೇಳಿ. ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಇಲ್ಲಿ ಏನು ನೀವು ಕೂಗು ಹಾಕ್ತೀರೀಗ, ಅದು ಕನಕಪುರಕ್ಕೆ ಕೇಳಬೇಕೀಗ, ಕನಕಪುರಕ್ಕೆ ಕೇಳಬೇಕು. ರಾಜಕಾರಣದಲ್ಲಿ ಸೋಲು ಗೆಲುವು ನಮ್ಮ ಕುಟುಂಬ ನೋಡಿದ್ದೇವೆ. 99 ರೇವಣ್ಣನೂ ಸೋತ, ನಾನೂ ಸೋತೆ, ದೇವೇಗೌಡರು ಸೋತರು. ಕೇವಲ 5 ವರ್ಷದಲ್ಲಿ ನೀವೇ ಮೇಲೆ ಎತ್ತಿದ್ರಿ, ನೀವೇ ಎತ್ಕೊಂಡ್ರಿ. ಸೋತಾಗ ನಾವು ಮನೆಯಲ್ಲಿ ಎದುರ್ಕೊಂಡು ಕೂರ್ಲಿಲ್ಲ, ಗೆದ್ದಾಗ ದುರಹಂಕಾರದಿಂದ ರಾಜ್ಯ ಲೂಟಿ ಹೊಡಿಲಿಲ್ಲ. ನಾವು ಜನಗಳ ಪರವಾಗಿ ಸೇವೆ ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.